ಯಾರು ದೂರ ಯಾರು ಹತ್ತಿರ ಇದನ್ನು ನಿರ್ಣಯಿಸೋದು ಹೇಗೆ? ಈ ನಿರ್ಣಯಕ್ಕೆ ಬರದೆ ಬಹಳ ಕಾಲದಿಂದ ಜನ ಒದ್ದಾಡ್ತಾ ಇದ್ದಾರೆ. ಇದು ಮನುಷ್ಯನ ಅತ್ಯಂತ ಹಳೆಯ ಸಮಸ್ಯೆಗಳಲ್ಲೊಂದು. ಒಬ್ಬ ಅನುಭವಿ ಹೇಳ್ತಾನೆ, ಅವನ ಅನುಭವ ಅದು, ನಮ್ಮ ಅನುಭವ ಕೂಡ ಇದೇ ಆಗಬೇಕಿದೆ. ದೂರಸ್ಥೋಪಿ ಸಮೀಪಸ್ಥೋ ಯೋಯಸ್ಯ ಹೃದಯ ವರ್ತತೆ ಯೋಯಸ್ಯ ಹೃದಯೇ ನಾಸ್ತಿ ಸಮೀಪಸ್ಥೋಪಿ ದೂರಗಃ. ಯಾರು ಹತ್ತಿರದವರು ಯಾರು ದೂರದವರು ಅಂತ ಅನ್ನೋದಕ್ಕೆ ಇರುವ ಮಾನದಂಡ ಒಂದೇ ಒಂದು. ಅವರ ಹೃದಯದಲ್ಲಿ ನಾವಿದ್ದರೆ, ನಮ್ಮ ಹೃದಯದಲ್ಲಿ ಅವರಿದ್ದರೆ ಅವರು ಹತ್ತಿರ. ಅವರ ಹೃದಯದಲ್ಲಿ ನಾವಿಲ್ಲ ಅಂತಾದರೆ, ನಮ್ಮ ಹೃದಯದಲ್ಲಿ ಅವರಿಲ್ಲ ಅಂತಂದರೆ ಅವರು ದೂರ. ಅದರ ಬದಲು ಭೌತಿಕವಾಗಿ ನಮ್ಮ ಪಕ್ಕದಲ್ಲಿರೋರು ನಮ್ಮ ಸುತ್ತ ಇರೋರ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಯಾರೂ ಹತ್ತಿರದವರು ಅಂತ ಅನಿಸ್ಕೊಳ್ಳಲ್ಲ. ಭೌತಿಕವಾಗಿ ನಮ್ಮಿಂದ ಬಹಳ ದೂರ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರು ನಮಗೆ ದೂರದವರು ಅಂತ ಅನಿಸೋದಿಲ್ಲ. ಮನಸ್ಸಿನಲ್ಲಿ ಅವರಿದ್ದಾರಾ, ಅವರ ಮನಸ್ಸಿನಲ್ಲಿ ನಾವಿದೇವಾ? ಇಷ್ಟೇ ದೂರ ಮತ್ತು ಹತ್ತಿರಕ್ಕೆ ಇರುವ ವ್ಯಾಖ್ಯಾನ. ಇದು ಗೊತ್ತಿರೋ ವಿಷಯನೇ ಅಲ್ವಾ ಅಂತ ಅನ್ನಿಸತ್ತೆ. ಆದರೆ ಇದನ್ನು ಅಪ್ಲೈ ಮಾಡಿ ನೋಡಿ, ಇದನ್ನು ಬಳಸಿ ನೋಡಿ. ನಾವು ಹೀಗೆ ಮಾಡಿರೋದಿಲ್ಲ. ಬಳಸಿ ನೋಡಿದರೆ ಗೊತ್ತಾಗತ್ತೆ ನಮ್ಮ ಹತ್ತಿರದವರು ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಅಂತ. ಹಾಗಾಗಿ ಇದನ್ನು ಬದುಕಿಗೆ ಅಳವಡಿಸಿಕೊಂಡಿಲ್ಲ, ನಾವು ಅಳವಡಿಸಿಕೊಳ್ಬೇಕಾಗಿದೆ. ಶುಭಂ ಭೂಯಾತ್.